ಒಳ್ಳೆಯ ಹಳ್ಳಿಗೆ ಅಂತೇಳಿ ಗೆಲುವು ನೀಡಿರೋದ್ರಿಂದ ನಾನಿವತ್ತು ನಾಮಪತ್ರವನ್ನು 12 ಗಂಟೆಗೆ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಇದು ನಮ್ಮ ಮನೆ ದೇವರು ಚೆನ್ನಕೇಶ್ವರ ಸ್ವಾಮಿ, ಚಿಕ್ಕಬೈಲುಗುರ್ಕಿ ಗ್ರಾಮ. ಇಲ್ಲಿ ನಮ್ಮ ಮನೆ ದೇವರಿಗೆ ನನ್ನ ಪತ್ನಿ ಮತ್ತು ನಮ್ಮ ತಂದೆಯವರು ಇಡೀ ಕುಟುಂಬದ ಸಮೇತ ಬಂದು ಮತ್ತು ನಮ್ಮೆಲ್ಲ ಈ ಭಾಗದ ಎಲ್ಲ ನನ್ನ ಸಹೋದರರು, ನಮ್ಮ ಮುಖಂಡರು ಬಂದಿದ್ದಾರೆ. ಅವರೆಲ್ಲರ ಸಮಕ್ಷಮದಲ್ಲಿ ಪೂಜೆಯನ್ನು ಭಗವಂತನ ಆಶೀರ್ವಾದವನ್ನು ನಮಗೆ ಈ ಚುನಾವಣೆ ಗೆಲ್ಲೋದು ಮಾತ್ರ ಅಲ್ಲ, ಈ ಭಾಗದ ಜನರು ಗೆಲ್ಲಬೇಕು. ನಾನು ಗೆದ್ದರೆ ಈ ಭಾಗದ ಜನರು ಗೆದ್ದಂಗೆ, ಅಭಿವೃದ್ಧಿ ಗೆದ್ದಂಗೆ, ಅದಕ್ಕೆ ಆಶೀರ್ವಾದ ಮಾಡಿದ್ದಕ್ಕೆ ನನಗೊಂದು ಶಕ್ತಿಯನ್ನು ಕೊಡಿ. ಮತ್ತು ನನಗೊಂದು ಅಧಿಕಾರದ ಶಕ್ತಿಯನ್ನು ಕೊಟ್ಟರೆ ಅದನ್ನು ಈ ಜನರಿಗೆ ಹಂಚುವಂಥ ಕೆಲಸ, ಅಧಿಕಾರದ ಮೂಲಕ ಈ ಭಾಗವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಇದಾದಮೇಲೆ ಎಂದಿನ ರೂಢಿಯಂತೆ ನಾನು ನಂಬಿರ್ತಕ್ಕಂಥ ಭೋಗ ನಂದೀಶ್ವರ ನಂದಿ ಮಹಾಕ್ಷೇತ್ರ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ರುದ್ರಾಭಿಷೇಕವನ್ನು ಮಾಡೋದ್ರ ಮೂಲಕ ಅದಕ್ಕೆ ನಮ್ಮ ಈ ಕ್ಷೇತ್ರದ ಹಿರಿಯ ಮುಖಂಡರುಗಳು, ನಮ್ಮ ಪಕ್ಷದ ಮಾಜಿ ಸಚಿವರು, ಈಗಿನ ಶಾಸಕರುಗಳು, ಮಾಜಿ ಶಾಸಕರುಗಳು, ಅದೇ ರೀತಿ ಜನತಾದಳದ ಮಾಜಿ ಶಾಸಕರುಗಳು, ಹಿರಿಯ ಮುಖಂಡರುಗಳು ಇವರೆಲ್ಲ ಕೂಡ ಬರ್ತಾ ಇದ್ದಾರೆ. ನಾವೆಲ್ಲ ಕೂಡ ಹೋಗಿ ಪೂಜೆ ಆದಮೇಲೆ 12 ಗಂಟೆಗೆ ನಾಮಪತ್ರವನ್ನು ಸಲ್ಲಿಸ್ತೀವಿ. ಸರ್, ಈಗ ಚಿಕ್ಕಬಳ್ಳಾಪುರ ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸುಧಾಕರ್ ಅವರು ನಮ್ಮನ್ನು ಬಂದು ಭೇಟಿ ಮಾಡಿ ಅಧಿಕೃತವಾಗಿ ಅವರು ಭೇಟಿಯಾಗಿದ್ದಾರೆ. ಪಾಪ ಅವರೇ ಕಣದಲ್ಲಿದ್ದಾಗೂ ಕೂಡ ನಾನು ಚುನಾವಣೆ 23ರಲ್ಲಿ ಅವರು ಒಬ್ಬ ಅಭ್ಯರ್ಥಿಯಾಗಿ ಪಾಪ ಕಾಂಗ್ರೆಸ್ಗೆ ಮತವನ್ನು ಕೊಡಿಸಿದ್ದಾರೆ. ಒಳ್ಳೆಯದಾಗಲಿ. ಭಾಳ ಈಗ ಹೋಳಿಗೆಯಲ್ಲಿ ಭಾಳ ಸುಖವಾಗಿರಲಿ ಅವರ ಪಯಣ. ಅವರ ಹೊಸ ಪಕ್ಷವನ್ನು ಅವ್ರ ತಂದೆ ಕಳೆದ 60 ವರ್ಷದಿಂದ ಏನು ವಿರೋಧ ಮಾಡ್ಕೊಂಡು ಬಂದಿದ್ರು, ಯಾವ ಕಾರಣಕ್ಕೆ ರಾಜಕಾರಣ ಮಾಡಿದ್ರು, ಯಾರ ವಿರುದ್ಧ ರಾಜಕಾರಣ ಮಾಡಿದ್ರು, ಅದನ್ನು ಹೋಗಿ ಆಲಿಂಗಿಸಿದ್ದಾರೆ. ಅವರ ಪಯಣ, ಹೊಸ ಪಯಣ ಸುಖಕರವಾಗಿರಲಿ ಅಂತ ನಾನು ಸಿಗ್ತಾರೆ. ಇವತ್ತು ನಾಳೆ ಸಿಗ್ತಾರೆ. ಎಲ್ಲ ಕೂಡ ಬಗೆಯಿರುತ್ತೆ. ನಾವೆಲ್ಲ ಕೂಡ ಸ್ನೇಹಿತರೇನೆ. ಯಾವುದೋ ಒಂದು ಕೆಟ್ಟ ಗಳಿಗೆ ನಾವೆಲ್ಲ ಕೂಡ ಮಾನ್ಯ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಮಂತ್ರಿಗಳನ್ನು ಮಾಡಬೇಕು. ಈ ದೇಶವನ್ನು ರಕ್ಷಣೆ ಮಾಡಬೇಕು. ಈ ದೇಶದ ಯುವಕರ ಭವಿಷ್ಯವನ್ನು ರೂಪಿಸಬೇಕು. ಇದು ನಮ್ಮ ಮುಂದೆ ಇರತಕ್ಕಂಥ ಸವಾಲು. ಇದೇ ನಮ್ಮ ಮಹತ್ವಾಕಾಂಕ್ಷೆ. ಇದರ ಮುಂದೆ ನಮ್ಮೆಲ್ಲ ವೈಯಕ್ತಿಕ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಾವು ಬದಿಗಿಡುವಂಥ ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.